ಇದು ಗುಹೆ ನಂಬರ್ 3. ತುಂಬ ವಿಶಾಲವಾದಂಥ ಬಂಡೆಯನ್ನು ಕೊರೆದು ಇಲ್ಲಿ ಒಂದು ಗುಹೆಯನ್ನು ಮಾಡಿರುವುದು. ಇದು ಕೂಡ ವಿಷ್ಣುನ ಒಂದು ಗುಹೆ ಮಾತ್ರ. ಅಲ್ಲಿ ಫಸ್ಟ್ ನೋಡಿದ ಶೈವ ಆದರೆ ಸೆಕೆಂಡ್ ವಿಷ್ಣು ಆ್ಯಂಡ್ ಥರ್ಡ್ ವಿಷ್ಣು ಮಾತ್ರ. ಈ ಒಂದು ಗುಹೆಯನ್ನು ಮಾಡಿದ್ದು ಸಮಯ 6ನೇ ಶತಮಾನದಲ್ಲಿ ಮಂಗಳೇಶ ರಾಜ ಇರ್ತಾನೆ, ಮಂಗಳೇಶ. ಬಟ್ ಇಲ್ಲಿ ಕೂಡ ವಿಷ್ಣುನ ವಿಗ್ರಹ ಒಳಗಡೆ ಇಲ್ಲ, ಗರ್ಭಗುಡಿ ಒಳಗಡೆ. ನಾವೊಂದು ಪೇಪರ್ ಕಟ್ ಮಾಡಬೇಕಾದ್ರೆ ಫೋಲ್ಡ್ ಮಾಡ್ತೀವಿ, ಸ್ಕೇಲ್ ಬೇಕು, ಸೀಸರ್ ಬೇಕು. ಎಷ್ಟು ನೀಟಾಗಿ ಸ್ಪಷ್ಟವಾಗಿ ಬಲಗಡೆಯಿಂದ ಎಡಗಡೆ ಇಷ್ಟು ಕರೆಕ್ಟ್ ನೋಡಿ, ಎಷ್ಟು ಲೆಂತ್ ಎಷ್ಟು ಸ್ಟ್ರೈಟಾಗಿ ನೋಡಿದ್ದು. ಬಂಡೆ ಕೆಳಗೆ ಮೇಲೆ ಇಲ್ಲ, ಈ ಲೈನ್ ಔಟ್ ಕರೆಕ್ಟಾಗಿ ಬಂಡೆನ ಕೊರೆದು ಇಷ್ಟು ಅದ್ಭುತವಾದಂಥ ಗುಹೆಯನ್ನು 6ನೇ ಶತಮಾನದಲ್ಲಿ ಒಂದು ನಮ್ಮ ದೇಶಕ್ಕೆ ಒಂದು ಒಳ್ಳೆಯ ಶಿಲ್ಪಕಲೆ, ಒಂದು ಸಾಹಿತ್ಯದ ಕಲೆಯನ್ನು ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದ ನೋಡ್ತಾ ಇದ್ದೀವಿ. ಇಲ್ಲಿ ಇದಕ್ಕೆ ಒಂಥರ ನೋಡಿ, ನೋಡ್ಲಿಕ್ಕೆ ಒಂಥರ ಚೈನಾ ಡ್ರ್ಯಾಗೋನ್ ಥರ ಇದೆ, ಯಾಳಿ ಅಂತ ಕರಿತೀವಿ, ಕಾಲ್ಪನಿಕ ಪ್ರಾಣಿ.